Capital outlay. I'm talking about railways now, sir, Honorable Speaker. Railways. A capital outlay of 2.40 lakh crores has been provided for the railways. This is the highest ever outlay this highest ever outlay is about 9 times the outlay made in 2013-14. ಯಾವುದೇ ದೇಶ ಆರ್ಥಿಕತೆಯಲ್ಲಿ ಹಾಗೆ ಇಡೀ ಪ್ರಪಂಚದ ವ್ಯವಹಾರಿಕ ವ್ಯವಸ್ಥೆಯಲ್ಲಿ ಬೆಳಿಬೇಕು ಅಂತಂದ್ರೆ ಆ ದೇಶದ ಟ್ರಾನ್ಸ್ಪೋರ್ಟೇಷನ್ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ, ಅದು ಮನುಷ್ಯರದೇ ಆಗಿರ್ಬೋದು ಅಥವಾ ವಸ್ತುಗಳದೇ ಆಗಿರ್ಬೋದು, ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ವಿಷಯ ಅಂತ ಹೇಳೋದಾದ್ರೆ ರೈಲ್ವೆ ಇಂಡಸ್ಟ್ರಿ ಸಖತ್ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಇದೇ ಉದ್ದೇಶವಾಗಿನೇ ಗವರ್ಮೆಂಟ್ ಸುಮಾರು 2,40,000 ಕೋಟಿಯಷ್ಟು ಅಮೌಂಟ್ ಅನ್ನ ಬಜೆಟ್ ಮಂಡನೆಯನ್ನ ಈ ಒಂದು ಸ್ಪೆಸಿಫಿಕ್ ಇಂಡಸ್ಟ್ರಿಗೆ ಮಾಡಿರ್ತಾರೆ. ಆಸ್ ಅ ರಿಸಲ್ಟ್ ಲಾಸ್ಟ್ 1-2 ವರ್ಷದಲ್ಲಿ ಸುಮಾರು ರೀತಿಯಾದಂತಹ ಚೇಂಜಸ್ಗಳು ಇಂಡಸ್ಟ್ರಿಯಲ್ ಆಗೋದಷ್ಟೇ ಅಲ್ಲ, ಇದರಲ್ಲಿರ್ತಕ್ಕಂತಹ ಮೇನ್ ಕಂಪನೀಸ್ಗಳು ಕೂಡ ಸಿಕ್ಕಾಪಟ್ಟೆ ಗ್ರೋತ್ ಅನ್ನ ಕಂಡಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂತಹ ಮೋಸ್ಟ್ ವ್ಯಾಲ್ಯೂಯಬಲ್ ಸ್ಟಾಕ್ ಅಟ್ ದ ಸೇಮ್ ಟೈಮ್ ರೀಸೆಂಟ್ ದಿನಗಳಲ್ಲಿ ರಫ್ಲಿ 43% ನಷ್ಟು ಗ್ರೋತ್ ಅನ್ನ ಕಳೆದ 5 ದಿನದಲ್ಲಿ, ಹಾಗೆ ಕಳೆದ 6 ತಿಂಗಳಲ್ಲಿ 152% ನಷ್ಟು ಗ್ರೋತ್ ಅನ್ನ ಕಂಡಿದೆ ಈ ಕಂಪನಿ. ಹಾಗೆ ಕಳೆದ 1 ವರ್ಷದಲ್ಲಿ ಅಂತ ನೋಡೋದಾದ್ರೆ ಬರೋಬ್ಬರಿ 221% ನಷ್ಟು ಗ್ರೋತ್ ಕಂಡಿರತಕ್ಕಂತಹ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ IRFC ಅಂತ ಹೇಳ್ಕೊಂಡು ರೈಲ್ವೆ ಇಂಡಸ್ಟ್ರಿ ಇವತ್ತಿನ ಮಟ್ಟಿಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನಿ ಇದು. ಹಾಗೆ ರೀಸೆಂಟ್ ದಿನಗಳಲ್ಲಿ ಬಹಳನೇ ಸುದ್ದಿ ಮಾಡ್ತಾ ಇರತಕ್ಕಂತಹ ಕಂಪನಿ ಅಂತ ಹೇಳ್ಬೋದು. ಈ ರೀತಿಯಂತ ಸಂದರ್ಭದಲ್ಲಿ ಸುಮಾರು ಜನಗಳು ಏನು ಗೊತ್ತಿಲ್ಲ ಅಂತಂದ್ರೂ ಕೂಡ ಅವರ ಹಣವನ್ನ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಇದು ತಪ್ಪಾಗುತ್ತೆ. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಯಾವುದೇ ಕಂಪನಿಯಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಜವಾಬ್ದಾರಿಯಿಂದ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ಬೋದು. ಹಾಗೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಅಪ್ಸ್ ಅಂಡ್ ಡೌನ್ಸ್ ಇರ್ಬೋದು, ಬಿಸ್ನೆಸ್ ಮಾಡೆಲ್ ಇರ್ಬೋದು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದಾಗ ಕನ್ವಿಕ್ಷನ್ ಅಥವಾ ನಂಬಿಕೆ ಅನ್ನೋದೇನಿದೆ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಜಾಸ್ತಿ ಇರುತ್ತೆ. ಇದೇ ಉದ್ದೇಶವಾಗಿನೇ ಇವತ್ತಿನ ವಿಡಿಯೋನ ನಾವು ಮಾಡ್ತಾ ಇರತಕ್ಕಂಥ IRFC ಯ ಕಂಪ್ಲೀಟ್ ಫಂಡಮೆಂಟಲ್ ಮಾಹಿತಿಗಳು, ಬಿಸ್ನೆಸ್ ಮಾಡೆಲ್ ಇರಬಹುದು, ಹಾಗೆ ಇವರ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ಕೂಡ ನೋಡೋಣ. ಅಟ್ ದ ಸೇಮ್ ಟೈಮ್ ಇವರು ಯಾವ ರೀತಿ ಫೈನಾನ್ಷಿಯಲಿ ಪರ್ಫಾರ್ಮ್ ಆಗ್ತಿದ್ದಾರೆ ಇವತ್ತಿನ ಕಾಲಕ್ಕೆ, ಏನಕ್ಕೋಸ್ಕರ ಈ ಕಂಪನಿಲಿ ಇಷ್ಟೊಂದು ಬೂಸ್ಟ್ ಕಂಡು ಬರ್ತಾ ಇದೆ, ಈ ಎಲ್ಲಾ ಕಂಪ್ಲೀಟ್ ಮಾಹಿತಿಯನ್ನ ಇನ್ ಡೀಟೇಲ್ ಆಗಿ ಕನ್ನಡದಲ್ಲಿ ಬಹಳ ಸರಳವಾದಂತಹ ಭಾಷೆಯಲ್ಲಿ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಯಾರಿಟಿ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಇಂಡಸ್ಟ್ರಿ ಪ್ರಕಾರ ನಾವು ಮಾತಾಡ್ತೀವಿ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ತುಂಬಾ ಪ್ರಾಮುಖ್ಯವಾದಂತಹ ಒಂದು ರೋಲ್ ಅನ್ನ ಈ ಒಂದು ಇಂಡಸ್ಟ್ರಿ ತಗೊಳುತ್ತೆ ಯಾವುದೇ ಒಂದು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಅಂತ ಹೇಳೋದಾದ್ರೆ. ಸೊ 2024ರಿಂದ 2031 ಈ ಒಂದು ಪೀರಿಯಡ್ ಅಲ್ಲಿ ರಫ್ಲಿ 5.25 ಲಕ್ಷ ಕೋಟಿಗಳಷ್ಟು ಅಮೌಂಟ್ ಪ್ರಪೋಸಲ್ ನ ಇಟ್ಟಿದೆ ಮಿನಿಸ್ಟ್ರಿ ಇನ್ ಟರ್ಮ್ಸ್ ಆಫ್ ದ ಡೆವಲಪ್ಮೆಂಟ್ ಅಂತ ಹೇಳೋದಾದ್ರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ಕಡೆಯಿಂದ ನಾನು ಆಲ್ರೆಡಿ ಹೇಳಿದೆ, ಬಜೆಟ್ ಮಂಡಳಿಯಲ್ಲೂ ಕೂಡ 2,40,000 ಕೋಟಿಯನ್ನು ಸಪರೇಟ್ ಆಗಿ ಗವರ್ಮೆಂಟ್ ಈ ಇಂಡಸ್ಟ್ರಿಗೋಸ್ಕರ ಎತ್ತಿಟ್ಟಿರುತ್ತೆ. ಇದರ ರಿಸಲ್ಟ್ ಆಗಿ ಸುಮಾರು ರೀತಿಯಂತ ಗ್ರೋತ್ ಈ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂತಹ ಬಿಸ್ನೆಸ್ ಗಳಲ್ಲೂ ಕೂಡ ಕಂಡು ಬಂದಿದೆ. ನೋಡ್ತಾ ಇರಬಹುದು ನೀವು ಇಲ್ಲಿ ಅರೌಂಡ್ 5 ಕಂಪನೀಸ್ ಗಳ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಯಾವ ಕಂಪನೀಸ್ ಗಳು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಂಡು ಇದರ 1 ವರ್ಷದ ಪರ್ಫಾರ್ಮೆನ್ಸ್ ಅನ್ನು ನೀವು ಈಸಿಯಾಗಿ ಇಲ್ಲಿ ಗಮನಿಸಬಹುದು. ಬಟ್ ಈ ಎಲ್ಲಾ ಕಂಪನೀಸ್ ಗಳಲ್ಲಿ ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನಿ ಅಂತ ಹೇಳೋದಾದ್ರೆ ಸುಮಾರು ಜನ ಕೇಳ್ತಾ ಇರ್ತೀವಿ ನಾವೇನಂದ್ರೆ IRCTC ಅಂತ ಹೇಳ್ಕೊಂಡು ನಮ್ಮ ತಲೆಗೆ ಬಂದ್ಬಿಡುತ್ತೆ ಈ ಒಂದು ಇಂಡಸ್ಟ್ರಿ ಅಂತ ಹೇಳೋದಾದ್ರೆ. ಬಟ್ ರೀಸೆಂಟ್ ದಿನಗಳ ಬದಲಾವಣೆಗಳ ಪ್ರಕಾರ ಇಲ್ಲಿ ಸುಮಾರು ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಲೆಕ್ಕದಲ್ಲಿ ಅಂತಂದ್ರೆ 95,000 ಮಾರ್ಕೆಟ್ ಕ್ಯಾಪ್ ಹೊಂದಿರತಕ್ಕಂಥ ಕಂಪನಿ IRFC ಆಗಿರುತ್ತೆ. ಇದರ ನೆಕ್ಸ್ಟ್ ಬರ್ತಕ್ಕಂಥದ್ದು IRCTC. ಇದಷ್ಟೇ ಅಲ್ಲ, ರಫ್ಲಿ 5,000 ಕಿಲೋಮೀಟರ್ ನಷ್ಟು ಎಕ್ಸ್ಟ್ರಾ ಒಂದು ನೆಟ್ವರ್ಕ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ರೈಲ್ವೆ ನೆಟ್ವರ್ಕ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ಕೊಂಡು ಗವರ್ಮೆಂಟ್ ಕೆಲಸ ಮಾಡ್ತಾ ಇದೆ. ಟು ಗಿವ್ ಯು ದ ಕಂಪ್ಯಾರಿಸನ್, ಇದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರತಕ್ಕಂತಹ ಇವತ್ತಿನ ನೆಟ್ವರ್ಕ್ ಏನಿದೆಯೋ 5,000 ಕಿಲೋಮೀಟರ್ ಆಗಿರುತ್ತೆ ರೈಲ್ವೆ ನೆಟ್ವರ್ಕ್. ಬಟ್ ನಾವು ಎಡಿಷನಲ್ ಆಗಿ ಇನ್ಕ್ಲೂಡ್ ಮಾಡಬೇಕು ಅಂತಕ್ಕಂತಹ ನಂಬರ್ ಇದಾಗಿರುತ್ತೆ. ಅಂದ್ರೆ ಎಷ್ಟು ದೊಡ್ಡ ಮಟ್ಟಿಗೆ ರೈಲ್ವೆ ನೆಟ್ವರ್ಕ್ ನಮ್ದಿದೆ ಅಂತ ನೀವು ಆರಾಮಾಗಿ ಊಹಿಸಬಹುದು ಇಲ್ಲಿ. ಇದು ಇಂಡಸ್ಟ್ರಿ ಬಗ್ಗೆ ಆದ್ರೆ ಇವಾಗ ಈ ಕಂಪನಿಯ ಆಕ್ಚುಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಬಿಸ್ನೆಸ್ ರಿವ್ಯೂ ಅಂತ ಹೇಳೋದಾದ್ರೆ ಕಂಪನಿ ಏನಪ್ಪಾ ಕೆಲಸ ಮಾಡುತ್ತೆ ಅನ್ನೋದು ಮೊದಲನೇದಾಗಿ ಬರ್ತಕ್ಕಂಥ ಮುಖ್ಯವಾದಂತಹ ಪ್ರಶ್ನೆ. ಸೊ ಇವತ್ತಿನ ಕಾಲಕ್ಕೆ ಮಿನಿಸ್ಟ್ರಿ ಆಫ್ ರೈಲ್ವೆ, ಸೊ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲಿ ಬರ್ತಕ್ಕಂತಹ ಫೈನಾನ್ಸ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಕ್ಕಂಥ ಕಂಪನಿ ಇದಾಗುತ್ತೆ. ಡೀಟೇಲ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಬಟ್ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಈ ಕಂಪನಿ CPSE ಆಗಿರುತ್ತೆ, ಅಂದ್ರೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಮಣಿರತ್ನ ಅಂತ ಹೇಳ್ಕೊಂಡು ಕರೆಸ್ಕೊಳ್ಳುತ್ತೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿ. ಏನಕ್ಕೆ ಅಂತಂದ್ರೆ ಪ್ರೀ ಟ್ಯಾಕ್ಸ್ ಅಲ್ಲಿ ಓವರ್ ಆಲ್ 30 ಕೋಟಿಗಿಂತ ಜಾಸ್ತಿ ಲಾಭವನ್ನು ಗಳಿಸ್ತಕ್ಕಂಥ ಕಂಪನಿ ಆಗಿರಬೇಕು. ಹಾಗೆ ನೆಟ್ ವರ್ತ್ ನೆಟ್ ಪಾಸಿಟಿವ್
ಪಾಸಿಟಿವ್ ಅಲ್ಲಿ ಇದ್ರೆ ಮಾತ್ರ ಮಣಿರತ್ನ ಅಂತಕ್ಕಂತಹ ಒಂದು ಕಿರೀಟವನ್ನ ಎಕ್ಸ್ಟ್ರಾ ಆಗಿ ಇಡ್ತಾರೆ ಆ ಕಂಪನಿಯಲ್ಲಿ ಈ ಒಂದು CPSE ಸೆಗ್ಮೆಂಟ್ ಅಲ್ಲಿ. ಇವಾಗ ಇವರ ಬಿಸ್ನೆಸ್ ಮಾಡೆಲ್ ಬಗ್ಗೆ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಬರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳೋದಾದ್ರೆ ಒಂದು ಕಡೆಯಿಂದ ಫೈನಾನ್ಸ್ ನೋಡ್ಕೊಳ್ತಾರೆ. ಅಂದ್ರೆ ಓವರ್ ಆಲ್ ಈಗ ರೈಲ್ವೆಗೆ ಸ್ಪೆಸಿಫಿಕ್ ಆಗಿ ಅಂತ ಹೇಳೋದಾದ್ರೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಗಳಿತ್ತೋ ಅದು ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಹೊಸದಾಗಿ ಏನಾದರೂ ಬೋಗಿಗಳನ್ನ ತರಿಸ್ತಕ್ಕಂಥದ್ದು ಇರ್ಬೋದು, ಎಲ್ಲ ಕೆಲಸಕ್ಕೂ ಕೂಡ ಬೇಕಾಗಿರ್ತಕ್ಕಂತಹ ಫಂಡ್ ಅನ್ನ ರೈಸ್ ಮಾಡ್ಲಿಕ್ಕೆ ಇರತಕ್ಕಂತಹ ಸ್ಪೆಸಿಫಿಕ್ ಯೂನಿಟ್ ಅಂತ ಹೇಳ್ಬೋದು IRFC ಅನ್ನ. ಒಂಥರ NBFC ತರ ಕೆಲಸ ಮಾಡುತ್ತೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ತರ. ಇನ್ನೊಂದು ಕಡೆಯಿಂದ ಓವರ್ ಆಲ್ ಈ ಕಂಪನಿ ಲೀಸ್ಗೂ ಕೂಡ ಕೊಡ್ತಾರೆ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತಾ ಹೋಗ್ತೀನಿ. ಬೇಸಿಕಲಿ ಈ ಒಂದು ಫೈನಾನ್ಸಿಂಗ್ ಏನಿದೆಯೋ ಎಂಟೈರ್ ರೈಲ್ವೆ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ಫೈನಾನ್ಸಿಂಗ್ ಕೆಲಸವನ್ನ ಈ IRFC ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ. ಸೊ ಯಾವುದೇ ಸಂದರ್ಭದಲ್ಲೂ ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಡೆವಲಪ್ಮೆಂಟ್ಸ್ ಕಾಣಬೇಕು ಅಂತ ಅಂದ್ರೆ ಅದು ಹೊಸ ಹೊಸ ಬೋಗಿಗಳನ್ನ ಇಂಟ್ರೊಡ್ಯೂಸ್ ಮಾಡೋದಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ರೈಲ್ವೆ ಹಳಿಗಳನ್ನ ಹಾಕೋದಿರ್ಬೋದು, ಎಲ್ಲ ಕಂಪ್ಲೀಟ್ ಕೆಲಸಗಳಿಗೆ ಬೇಕಾಗಿರ್ತಕ್ಕಂಥ ಫಂಡ್ ಅನ್ನ ರೈಸ್ ಮಾಡಿ ಓವರ್ ಆಲ್ ರೈಲ್ವೆ ಇಂಡಸ್ಟ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನ IRFC ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇವಾಗ ಬರ್ತಕ್ಕಂಥ ಮುಖ್ಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಆಸ್ ಅನ್ ಇನ್ವೆಸ್ಟರ್ ನಾವು ಯಾವುದೇ ಕಂಪನಿಲಿ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ದುಡ್ಡು ಎಲ್ಲಿಂದ ಇವ್ರಿಗೆ ಬರ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಇದನ್ನ ಒಂದು ಪ್ರಾಸೆಸ್ ಮೂಲಕ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ ಮೊದಲನೇದಾಗಿ ರಿಕ್ವೈರ್ಮೆಂಟ್ ಹುಡ್ತಕ್ಕಂಥದ್ದು ಆಬ್ವಿಯಸ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಏನೋ ಹೊಸದಾಗಿ ಹಳಿಗಳನ್ನ ಹಾಕಬೇಕು, ಏನೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಆ ರೀತಿಯಂತ ಸಂದರ್ಭದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಡೈರೆಕ್ಟ್ ಆಗಿ ಈ ಕಂಪನಿಗೆ ಅಪ್ರೋಚ್ ಮಾಡುತ್ತೆ. IRFC ಈ ಒಂದು ಸಂದರ್ಭದಲ್ಲಿ ಪ್ರಾಪರ್ ಆಗಿ ಇದನ್ನ ಅನಲೈಸ್ ಮಾಡ್ತಾರೆ. ಟೆಕ್ನಿಕಲಿ ಇರ್ಬೋದು, ಕಂಪ್ಲೀಟ್ ಆಗಿ ಏನೆಲ್ಲ ಮಾಹಿತಿಗಳು ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಏನಕ್ಕೆ ರಿಕ್ವೈರ್ಮೆಂಟ್ ಇದೆ, ಎಲ್ಲಾ ವಿಷಯಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಆದ್ಮೇಲೆ ಫಂಡ್ ಅನ್ನ ರೈಸ್ ಮಾಡ್ತಕ್ಕಂಥ ಕೆಲಸವನ್ನ IRFC ಮಾಡುತ್ತೆ. ಸೊ ಒಂದ್ಸತಿ ರಿಕ್ವೈರ್ಮೆಂಟ್ ಜಸ್ಟಿಫೈ ಆಯ್ತು ಅಂತಂದ್ರೆ ಓವರ್ ಆಲ್ IRFC ಫಂಡ್ ಅನ್ನ ರೈಸ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ನೆಕ್ಸ್ಟ್ ಟೈಮ್ ಅಲ್ಲಿ. ಸೊ ಅಂದ್ರೆ ಓವರ್ ಆಲ್ ಅದು ಬಾಂಡ್ಸ್ ಗಳನ್ನ ಇಶ್ಯೂ ಮಾಡೋದ್ರ ಮೂಲಕ ಇರಬಹುದು ಅಥವಾ ಬ್ಯಾಂಕ್ಸ್ ಗಳಿಂದನೇ ಸಾಲವನ್ನ ಪಡಿತಕ್ಕಂಥ ವಿಷಯ ಆಗಿರ್ಬೋದು, ಕಂಪ್ಲೀಟ್ ಆಗಿ ಹಣವನ್ನ ರೈಸ್ ಮಾಡ್ತಾರೆ. ಆ ಹಣದಿಂದ ಇಲ್ಲಿಗೇನೆ ನಿಂತ್ಕೊಳ್ಳಲ್ಲ. ಒಂದ್ಸತಿ ಹಣವನ್ನ ರೈಸ್ ಮಾಡಿದ್ಮೇಲೆ ರಿಕ್ವೈರ್ಮೆಂಟ್ ಇರತಕ್ಕಂಥ ಈಗ ಫಾರ್ ಎಕ್ಸಾಂಪಲ್ ಬೋಗಿನೇ ಬೇಕು ಅಂತಂದ್ರೆ ಆ ಬೋಗಿಯನ್ನ ಡೈರೆಕ್ಟ್ ಆಗಿ ಇವರೇ ಪರ್ಚೇಸ್ ಮಾಡಿ ಆ ಬೋಗಿಯನ್ನ ಓವರ್ ಆಲ್ ರೈಲ್ವೆ ಡಿಪಾರ್ಟ್ಮೆಂಟ್ ಗೆ ತಲುಪಿಸ್ತಾರೆ. ಇದನ್ನೇ ಫೈನಾನ್ಷಿಯಲ್ ಲೀಸ್ ಅಂತ ಹೇಳ್ತಾರೆ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಏನ್ ಹಣ ರೈಸ್ ಮಾಡಿ ಇವರು ಡೈರೆಕ್ಟ್ ಆಗಿ ವಸ್ತುವನ್ನ ಪರ್ಚೇಸ್ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಕೊಡ್ತಾರೋ ರೈಲ್ವೆ ಡಿಪಾರ್ಟ್ಮೆಂಟ್ ಈ ಕಂಪನಿಗೆ ಆಸ್ ಅ ಲೀಸ್ ಆಗಿ ಸರ್ಟನ್ ಅಮೌಂಟ್ ಅನ್ನ ಕಟ್ತಾ ಇರಬೇಕಾಗುತ್ತೆ ಒಂದು ಸ್ಪೆಸಿಫಿಕ್ ಪೀರಿಯಡ್ ಗೆ. ಆ ಪೀರಿಯಡ್ ಮುಗಿದಾದ್ಮೇಲೆ ಇವ್ರು ಏನ್ ಪರ್ಚೇಸ್ ಮಾಡಿರ್ತಾರೋ IRFC ಪರ್ಚೇಸ್ ಮಾಡಿರ್ತಕ್ಕಂತಹ ಓನರ್ಶಿಪ್ ಡೈರೆಕ್ಟ್ ಆಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನೇ ಫೈನಾನ್ಷಿಯಲ್ ಲೀಸ್ ಅಂತ ಹೇಳ್ತಾರೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಬೇಸಿಕಲಿ ಆಪರೇಷನಲ್ ಲೀಸ್ ಅಂತಕ್ಕಂಥದ್ದು ಬರುತ್ತೆ. ಅಂದ್ರೆ ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ಮನೆಯನ್ನ ನಾವೇನ್ ಭೋಗ್ಯ ತಗೊಳ್ತೀವಿ ಆ ರೀತಿಯಂತಹ ಸಂದರ್ಭದಲ್ಲಿ ಅದು ಆಪರೇಷನಲ್ ಲೀಸ್ ಅಂತ ಹೇಳ್ಬೋದು. ಅಂದ್ರೆ ಅಟ್ ದ ಎಂಡ್ ಆಫ್ ದ ಸ್ಪೆಸಿಫಿಕ್ ಟೈಮ್ ಆದ್ಮೇಲೆ ಓನರ್ಶಿಪ್ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗಲ್ಲ. ಬಟ್ ಫೈನಾನ್ಷಿಯಲ್ ಲೀಸ್ ಅಂತ ಬಂದ್ರೆ ಈ ರೀತಿಯಂತ ಒಂದು ಎಕ್ಸಾಂಪಲ್ ಓನರ್ಶಿಪ್ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಒಬ್ಬರಿಂದ ಇನ್ನೊಬ್ಬರಿಗೆ. ಒಂದು ಸ್ಮಾಲ್ ಅಮೌಂಟ್ ಅನ್ನ ಫ್ರಾಕ್ಷನ್ ಆಫ್ ಅಮೌಂಟ್ ಅನ್ನ ಅವ್ರು ಕೊಡೋದ್ರ ಮೂಲಕ ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ ಆ ಪರ್ಟಿಕ್ಯುಲರ್ ಪೀರಿಯಡ್ ಆದ್ಮೇಲೆ. ಸೊ ಇಲ್ಲೇ ಬಿಸ್ನೆಸ್ ಮಾಡೆಲ್ ಬರ್ತಕ್ಕಂಥದ್ದು IRFC ಇದು. ಬೇಸಿಕಲಿ ಏನಪ್ಪಾ ಅಂತಂದ್ರೆ ಫಂಡ್ ಅನ್ನ ರೈಸ್ ಮಾಡ್ಬೇಕಾದ್ರೆ ಸುಮ್ಮನೆ ದುಡ್ಡು ಯಾರು ಕೊಟ್ಟಿರಲ್ಲ, ಇವ್ರಿಗೂ ಕೂಡ ಇಂಟ್ರೆಸ್ಟ್ ರೇಟ್ ಇನ್ಕ್ಲೂಡ್ ಆಗೇನೆ ಬಂದಿರುತ್ತೆ. ಒಂದು ಬ್ಯಾಂಕ್ ಕಡೆಯಿಂದ ಸಾಲ ತಗೊಂಡಿದ್ದಾರೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಇನ್ಕ್ಲೂಡ್ ಆಗಿರುತ್ತೆ. ಆ ಕಾಸ್ಟ್ ಏನಿದೆಯೋ ಕಾಸ್ಟ್ ಆಫ್ ಬಾರೋಯಿಂಗ್ ಅಂತ ಹೇಳ್ತಾರೆ ಅದನ್ನ ಈ ಕಂಪನಿ ಅಂತ ಲೆಕ್ಕ ನೋಡೋದಾದ್ರೆ ಆ ಕಾಸ್ಟ್ ಆಫ್ ಬಾರೋಯಿಂಗ್ ಮೇಲೆ ಸರ್ಟನ್ ಮಾರ್ಜಿನ್ ಅನ್ನ ಇಟ್ಕೊಂಡು ಓವರ್ ಆಲ್ ಈ ಒಂದು ಡೀಲ್ ಅನ್ನ ಮುಗಿಸ್ಕೊಡ್ತಾರೆ ಅವರು. ಇದ್ರ ಮೂಲಕ ಹಣವನ್ನ ಗಳಿಸುತ್ತೆ IRFC. ಇದನ್ನ ಇನ್ನೂ ಬೆಟರ್ ಆಗಿ ಇವರ ಫೈನಾನ್ಷಿಯಲ್ಸ್ ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನೋಡೋಣ ಯಾವ ರೀತಿ ಇದು ಕಾಣುತ್ತೆ ಅಂತ ಹೇಳ್ಕೊಂಡು ನೋಡ್ತಾ ಇರಬಹುದು ನೀವಿಲ್ಲಿ. IRFC ಸದ್ಯದ ಮಟ್ಟಿಗೆ 4,66,938 ಕೋಟಿಗಳಷ್ಟು ಅಸೆಟ್ ಅನ್ನ ಮ್ಯಾನೇಜ್ ಮಾಡ್ತಾ ಇದೆ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಇದನ್ನ. ಹಾಗೆ 25% ನಷ್ಟು ಗ್ರೋತ್ ಅನ್ನ ಆಸ್ ಅ ಕಂಪೌಂಡೆಡ್ ಗ್ರೋತ್ ಅನ್ನ ಫೈನಾನ್ಷಿಯಲ್ 2019 ಇಂದ 23 ವರೆಗೂ ಕಂಡಿರುತ್ತೆ ಈ ಕಂಪನಿ. ಹಾಗೆ ಆಲ್ರೆಡಿ ನೀವು ಗೆಸ್ ಮಾಡಿರಬಹುದು ಇವರು ಡೀಲ್ ಮಾಡ್ತಕ್ಕಂಥದ್ದು ಸ್ಪೆಸಿಫಿಕಲಿ ರೈಲ್ವೆ ಇಂಡಸ್ಟ್ರಿ ಆಗಿರೋದ್ರಿಂದ ಗವರ್ಮೆಂಟ್ ಜೊತೆನೇ ಡೀಲ್ ಮಾಡ್ತಾ ಇರೋದ್ರಿಂದ ಇನ್ ಟರ್ಮ್ಸ್ ಆಫ್ ದ ಡಿಫಾಲ್ಟ್ಸ್ ಸೊ ಕೈ ಕೊಟ್ಟು ಓಡೋದ್ರಪ್ಪ ಅಂತ ಸಿಚುವೇಶನ್ಸ್ ಗಳಲ್ಲಿ ಒದಗಲ್ಲ ಇವರಿಗೆ. ಆ ರೀತಿ ಅಂತ ಸಂದರ್ಭದಲ್ಲಿ NPA ಅಂತಕ್ಕಂಥದ್ದು ಏನಿದೆಯೋ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸ್ಪೆಸಿಫಿಕಲಿ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಈ ಟರ್ಮ್ ನ. ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು, ಆಲ್ಮೋಸ್ಟ್ 0 ಇದೆ ಅಂತ ಹೇಳ್ಬೋದು IRFC ಅಲ್ಲಿ. ಹಾಗೆ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ IRFC ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಕೂಡ ಪ್ರಾಫಿಟ್ ಅನ್ನ ಗಳಿಸುತ್ತೆ. ಒಂದ್ಸತಿ ಪಾಸ್ ಮಾಡಿ ನೀವು ಇದನ್ನ ಓದಬಹುದು. ಅಂಡ್ ಆಸ್ ಅ ರಿಸಲ್ಟ್ ಇವರ ಕ್ರೆಡಿಟ್ ರೇಟಿಂಗ್ ಏನಿದೆ ಇವತ್ತಿನ ಕಾಲಕ್ಕೆ ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಜಾಸ್ತಿ ರಿಸ್ಕ್ ಇರೋ ಹತ್ರ ಇವರ ಹಣವನ್ನ ಡೈರೆಕ್ಟ್ ಆಗಿ ಎಲ್ಲೂ ಬಾರೋ ಮಾಡೂ ಇರಲ್ಲ ಅಥವಾ ಕೊಟ್ಟು ಇರಲ್ಲ. ಇವಾಗ ಇವರ ಬಾರೋಯಿಂಗ್ಸ್ ಅಂದ್ರೆ ಎಲ್ಲಿಂದ ಇವರು ಬಾರೋ ಮಾಡ್ತಾ ಇದ್ದಾರೆ, ಹಣವನ್ನ ಎಲ್ಲಿಂದ ತಗೊಂಡ್ ಬರ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನೋಡ್ತಾ ಇರಬಹುದು ನೀವು ಇಲ್ಲಿ. ಫೈನಾನ್ಷಿಯಲಿ 2023 ಬಾರೋಯಿಂಗ್ಸ್ ಪ್ರಕಾರ ಬಾಂಡ್ಸ್ ಗಳನ್ನ ಇಶ್ಯೂ ಮಾಡೋದ್ರ ಮೂಲಕ ರಫ್ಲಿ 45.17% ನಷ್ಟು ಅಮೌಂಟ್ ಅನ್ನು ಇವರು ರೈಸ್ ಮಾಡುತ್ತಾರೆ. LTLs ಗಳಿಂದ 33.47%, ECB ಇಂದ 16.87%, NSSF ಇಂದ 4.18%, ಹಾಗೆ STL ಇಂದ 0.31% ನಷ್ಟು ಅಮೌಂಟ್ ಅನ್ನ ಇವರು ರೈಸ್ ಮಾಡಿರ್ತಾರೆ. ಇನ್ನ ಇವರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ನ ಆಸ್ ಅ ಬ್ರೇಕಪ್ ಆಗಿ ನೋಡ್ತೀವಿ ಅಂತಂದ್ರೆ ಯಾವ ರೀತಿ ಅಮೌಂಟ್ ಅನ್ನ ಮ್ಯಾನೇಜ್ ಮಾಡ್ತಾ ಇದಾರೆ ಅದನ್ನ ಇಲ್ಲಿ ನೀವು ಗಮನಿಸಬಹುದು. ಟೋಟಲ್ 38.87% ನಷ್ಟು ಇವ್ರಿಗೆ ಇರ್ತಕ್ಕಂಥ AUM ಲೀಸ್ ರಿಸೀವಬಲ್ಸ್ R/S ಅಸೆಟ್ ಅಲ್ಲಿ ಇವತ್ತಿನ ಕಾಲಕ್ಕೆ ಇರುತ್ತೆ.
RVNL ಹಾಗೆ IR ಅಂತಕ್ಕಂಥ ಕಂಪನಿ, ಅಂದ್ರೆ ಇದು ಬೇಸಿಕಲಿ ರೈಲ್ವೆ ಇಂಡಸ್ಟ್ರಿ ಇರ್ತಕ್ಕಂಥ ಕಂಪನೀಸ್ಗಳು ಇದಕ್ಕೂ ದುಡ್ಡು ಬೇಕು ಅಂತಂದ್ರೆ ಇವರೇ ಕೊಡ್ತಕ್ಕಂಥದ್ದು. ಇದರಲ್ಲಿ 1.27% ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಬಟ್ ಅಡ್ವಾನ್ಸ್ ಅಗೇನೆಸ್ಟ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ ಟು ಬಿ ಲೀಸ್ ಅಂತಕ್ಕಂಥ ಈ ಸೆಗ್ಮೆಂಟ್ ಅಲ್ಲಿ ಮೆಜಾರಿಟಿ ಆಫ್ ದ ಅಮೌಂಟ್ ಇವತ್ತಿನ ಕಾಲಕ್ಕೆ ಇವ್ರದ್ದು ಇರತಕ್ಕಂಥದ್ದನ್ನು ನಾವಿಲ್ಲಿ ಈಸಿಯಾಗಿ ಗಮನಿಸಬಹುದು. ಲೀಸ್ ರಿಸೀವಬಲ್ಸ್ ಪ್ರಾಜೆಕ್ಟ್ ಅಸೆಟ್ಸ್ ಗಳ ವೈಸ್ ಅಂತಂದ್ರೆ 13.42% ನಷ್ಟು AUM ನ ಈ ಕಂಪನಿ ಮ್ಯಾನೇಜ್ ಮಾಡ್ತಾ ಇದೆ. ಇವಾಗ ಮುಖ್ಯವಾದಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ ದುಡ್ಡು ಬರ್ತಾ ಇದೆ ಕರೆಕ್ಟ್, ಎಲ್ಲೆಲ್ಲಿಂದ ಎಷ್ಟೆಷ್ಟು ದುಡ್ಡು ಬರ್ತಾ ಇದೆ ಇವರಿಗೆ ಅಂತ ನೋಡೋದಾದ್ರೆ ಈ ರೀತಿಯಾಗಿ ಮಾಹಿತಿಗಳಿರುತ್ತೆ. ಸೊ ಆಸ್ ಆಫ್ 31 ಮಾರ್ಚ್ 2023 ಪ್ರಕಾರ ಲೀಸ್ ಇನ್ಕಮ್ ಮೊದಲನೇ ಮೇಜರ್ ಸ್ಥಾನವನ್ನ ಹೊಂದಿರುತ್ತೆ. ರಫ್ಲಿ 1,63,439 ಕೋಟಿಗಳಷ್ಟು ಅಮೌಂಟ್ ಆಸ್ ಅನ್ ಇನ್ಕಮ್ ಇಲ್ಲಿ ಇವರು ಪಡಿತಾ ಇದ್ದಾರೆ. ಇಂಟ್ರೆಸ್ಟ್ ಇನ್ಕಮ್ ಕೂಡ ನಾನು ಹೇಳಿದ್ರೆ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಟಿರ್ತಕ್ಕಂಥ ಅಮೌಂಟ್ ಏನಿದೆಯೋ ಅದು 5,860 ಕೋಟಿಗಳಷ್ಟಾಗಿರುತ್ತೆ. ಹಾಗೆ ಪ್ರೀ ಕಮೆನ್ಸ್ಮೆಂಟ್ ಲೀಸ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 68,904 ಕೋಟಿಗಳಷ್ಟಾಗಿರುತ್ತೆ. ಜಾಸ್ತಿ ಇನ್ಕಮ್ ನ ಇವತ್ತಿನ ಮಟ್ಟಿಗೆ ಆಸ್ ಅ ರೆವಿನ್ಯೂ ಆಗಿ ಕಂಪನಿ ಪಡಿತಾ ಇರತಕ್ಕಂಥದ್ದು ಲೀಸ್ ಇನ್ಕಮ್ ಅಲ್ಲಿ ಅನ್ನೋದನ್ನ ನಾವು ಈಸಿಯಾಗಿ ಗಮನಿಸಬಹುದು. ಹಾಗೆ ಆಲ್ರೆಡಿ ನೀವು ಗೆಸ್ ಮಾಡ್ತಾ ಇರಬಹುದು, ಈ ರೀತಿಯಾದಂತಹ ಬಿಸ್ನೆಸ್ ಆಪರೇಷನ್ ಅಲ್ಲಿ ಜಾಸ್ತಿ ಇವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲದೆ ಇರೋ ಕಾರಣದಿಂದ ಕಡಿಮೆ ಎಂಪ್ಲಾಯೀಸ್ ಗಳನ್ನ ಇಟ್ಕೊಂಡು ಇವತ್ತಿನ ಮಟ್ಟಿಗೆ ಆಪರೇಷನ್ಸ್ ಅನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಮಾಡ್ತಾ ಇದೆ. ರಫ್ಲಿ ಅರೌಂಡ್ ರೀಸೆಂಟ್ ದಿನಗಳ ಪ್ರಕಾರ ಅಂತಂದ್ರೆ 41 ಎಂಪ್ಲಾಯೀಸ್ ಗಳನ್ನ ಇಟ್ಕೊಳ್ಳೋದ್ರ ಮೂಲಕ ಇವರ ಎಂಟೈರ್ ಬಿಸ್ನೆಸ್ ಅನ್ನ ಮ್ಯಾನೇಜ್ ಮಾಡಿರ್ತಾರೆ. ನೀವು ಗಮನಿಸ್ತಾ ಇರಬಹುದು ಫೈನಾನ್ಷಿಯಲ್ 2023 ಅಲ್ಲಿ ಬರೀ 0.12% ನಷ್ಟು ಅವರ ಟೋಟಲ್ ಇನ್ಕಮ್ ಇನ 0.12% ನಷ್ಟು ಎಕ್ಸ್ಪೆನ್ಸ್ ಮಾತ್ರ ಈ ಕಂಪನಿ ಹೊಂದಿರುತ್ತೆ ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಅಂತ ನೋಡೋದಾದ್ರೆ. ಇವಾಗ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಬರುತ್ತೆ. ಯಾವುದೇ ಬ್ಯಾಂಕಿಂಗ್ ಕಂಪನೀಸ್ಗಳಿಗೂ ಕೂಡ ಇದನ್ನ ಅಪ್ಲೈ ಮಾಡಬಹುದು ನಾವು. NIM ಅಂತ ಹೇಳ್ತಾರೆ, ಅಂದ್ರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್. ಸಾಲ ತಗೊಂಡಿರೋದು ಹಾಗೆ ಸಾಲ ಕೊಟ್ಟಿರೋದು ಇನ್ ಬಿಟ್ವೀನ್ ಇರತಕ್ಕಂತಹ ಒಂದು ಇಂಟ್ರೆಸ್ಟ್ ಡಿಫರೆನ್ಸ್ ಏನಿದೆ ಅದೇ ಅವರಿಗೆ ಮಾರ್ಜಿನ್ ಆಗಿರುತ್ತೆ. ಇದನ್ನೇ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಇರ್ತಾರೆ. ಇದು ಜಾಸ್ತಿ ಆದಷ್ಟು ಒಳ್ಳೆಯದು. ಈ ರೀತಿಯಂತ ಕಂಪನೀಸ್ಗಳಿಗೆ ಅರೌಂಡ್ 1.4 to 1.8% ವೇರಿಯೇಷನ್ಸ್ ಗಳು ಆಗ್ತಾ ಬಂದಿದೆ ಈ ಕಂಪನಿಲಿ ಕಳೆದ ವರ್ಷಗಳಿಂದ ನೋಡ್ತೀವಿ ಅಂತಂದ್ರೆ. ಇನ್ನ ಇವ್ರಿಗೆ ಇರ್ತಕ್ಕಂತಹ ರಿಟರ್ನ್ ಆನ್ ಅಸೆಟ್, ಅಂದ್ರೆ ಓವರ್ ಆಲ್ ಇವ್ರಿಗೆ ಹೊಂದಿರತಕ್ಕಂಥ ಅಸೆಟ್ ಮೇಲೆ ಇವರ ರಿಟರ್ನ್ ನ ಕಂಪೇರ್ ಮಾಡಿ ನೋಡಿದಾಗ ಹಾಗೆ ಇಕ್ವಿಟಿ ಮೇಲೆ ಕಂಪೇರ್ ಮಾಡಿ ನೋಡಿದಾಗ ಯಾವ ರೀತಿ ಮಾಹಿತಿಗಳಿದೆ ಅನ್ನೋದನ್ನ ಇವಾಗ ನಾವು ತೋರಿಸ್ತಾ ಇದೀವಿ. ROA ಬಂದು 1.35% ಆಗಿರುತ್ತೆ. ಹಾಗೆ 14.66% ನಷ್ಟು ರಿಟರ್ನ್ ಆನ್ ಇಕ್ವಿಟಿಯನ್ನ ಈ ಕಂಪನಿ ಹೊಂದಿರುತ್ತೆ. ಸೊ ಇವಾಗ ಈ ಕಂಪನಿಯ ಫ್ಯೂಚರ್ ಪ್ಲಾನ್ಸ್ ಗಳು ಯಾವ ರೀತಿ ಇರಬಹುದು ಅಥವಾ ಯಾವ ರೀತಿ ಆಗಬಹುದು ಬದಲಾವಣೆಗಳು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ರೀಸೆಂಟ್ ದಿನಗಳ ಚೇಂಜಸ್ ಪ್ರಕಾರ ಅಂತ ಹೇಳೋದಾದ್ರೆ ಸೆಂಟರ್ ಈ ಕಂಪನಿ ಇರತಕ್ಕಂತಹ ಕೆಲವೊಂದಿಷ್ಟು ಸ್ಟೇಕ್ಸ್ ಗಳನ್ನ ಆಫರ್ ಫಾರ್ ಸೇಲ್ಸ್ ಮೂಲಕ OFS ಮೂಲಕ ಸೆಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶಗಳನ್ನ ಇಟ್ಕೊಂಡಿದ್ದಾರೆ. ದೇರ್ ಇಸ್ ಅ ಲಾಜಿಕಲ್ ರೀಸನ್ ಬಿಹೈಂಡ್ ಇಟ್. ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಸೆಬಿ ಗೈಡ್ ಲೈನ್ ಪ್ರಕಾರ ಮಿನಿಮಮ್ 25% ನಷ್ಟು ಸ್ಟೇಕ್ ಅನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಿರಬೇಕು ಅಂತ ಇದೆ. ಫ್ಲೋಟ್ ಶೇರ್ಸ್ ಅಂತ ಹೇಳ್ತಾರೆ. 25% ನಷ್ಟು ಲಿಸ್ಟ್ ಮಾಡಲೇಬೇಕು. ಇವತ್ತಿನ ಕಾಲಕ್ಕೆ ಸೆಂಟರ್ ಅರೌಂಡ್ 83% ನಷ್ಟು ಸ್ಟೇಕ್ ಅನ್ನ ಈ ಕಂಪನಿಯಲ್ಲಿ ಹೊಂದಿರುತ್ತೆ. ಸೊ ಇದನ್ನ ರಿಡ್ಯೂಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು 75% ಗೆ ತರಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸೆಲ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಸೆಂಟರ್ ಈ ಕಂಪನಿಯಲ್ಲಿ ಇರತಕ್ಕಂತಹ ಸ್ಟೇಕ್ ಅನ್ನ. ಹಾಗೆ ಇನ್ನೊಂದು ಪಾಯಿಂಟ್ ಅನ್ನ ನಾವಿಲ್ಲಿ ಗಮನಿಸಬೇಕು ಅಂತ ಅಂದ್ರೆ ಅಗ್ರೆಸಿವ್ ಎಕ್ಸ್ಪಾನ್ಷನ್ ನ ಇಂಡಸ್ಟ್ರಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶವನ್ನ ಗವರ್ಮೆಂಟ್ ಹೊಂದಿದೆ. ಬಿಕಾಸ್ ಈ ಇಂಡಸ್ಟ್ರಿ ಬೆಳೆಯುತ್ತೆ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ ಇನಿಷಿಯಲ್ ಎಕನಾಮಿಕಲ್ ಗ್ರೋತ್ ಕೂಡ ಪಾಸಿಬಿಲಿಟೀಸ್ ಇರುತ್ತೆ ಆಯಾ ದೇಶದಲ್ಲಿ. ಸೊ ಫ್ರೇಟ್ ಚಾರ್ಜಸ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ವಿವೇಕ್ ಲೋಹಿಯಾ ಅಂತಕ್ಕಂತಹ ವ್ಯಕ್ತಿ ಜುಪಿಟರ್ ವೇಗನ್ಸ್ ಕಂಪನಿಯ MD ಆಗಿರ್ತಾರೆ. ಇವರು ಏನು ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. Seeing incremental investments from the government in railway, and railway has always been a priority for them. The Prime Minister is very clear on his vision of making India a $10 trillion economy. And the only one of the instruments towards that is reducing our logistics costs, because India today is one of the most inefficient economies when it comes to logistics costs. Our logistics is anything between 30 to 15%. And railway is one of the key instruments in bringing that down. So the government's focus is clearly ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟೇಷನ್, ಅದು ಮನುಷ್ಯರದೇ ಆಗಿರ್ಬೋದು ಅಥವಾ ವಸ್ತುಗಳದೇ ಆಗಿರ್ಬೋದು, ಎಷ್ಟು ಸಲೀಸಾಗಿ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಯಾ ದೇಶದ ಗ್ರೋತ್ ಅನ್ನೋದನ್ನ ಇವರು ಮೆನ್ಷನ್ ಮಾಡ್ತಾರೆ. ಅದ್ರ ಕಡೆಗೆ ರ್ಯಾಪಿಡ್ ಎಕ್ಸ್ಪಾನ್ಷನ್ ಅಥವಾ ಅಗ್ರೆಸಿವ್ ಎಕ್ಸ್ಪಾನ್ಷನ್ ಆಲ್ರೆಡಿ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದು. ಸದ್ಯಕ್ಕೆ ನಾನು ಆಲ್ರೆಡಿ ಹೇಳಿದೆ ಓನ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಗೆ ಮಾತ್ರ ಫೈನಾನ್ಸಿಂಗ್ ಕೆಲಸವನ್ನ ಈ ಕಂಪನಿ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಸೇಫೆಸ್ಟ್ ಬೆಟ್ ಅನ್ನ ಇವರು ತಗೊಂಡಿದ್ದಾರೆ ಇವತ್ತಿನ ಕಾಲಕ್ಕೆ. ಬಟ್ ಸಪೋಸ್ ಇದನ್ನ ಪ್ರೈವೇಟೈಸೇಷನ್ ಮಾಡಬೇಕು, ಪ್ರೈವೇಟ್ ಪ್ಲೇಯರ್ಸ್ ಗಳಿಗೂ ಕೂಡ ಇವರು ಸಾಲವನ್ನ ಕೊಡೋ ರೀತಿ ಮಾಡಬೇಕು ಅಂತ ಇರ್ತಕ್ಕಂಥ ವಿಷಯಗಳನ್ನ ಬಂದರೆ NPA ರಿಲೇಟೆಡ್ ಗಮನವನ್ನು ವಹಿಸತಕ್ಕಂಥದ್ದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. NPA ಕಡಿಮೆ ಇದ್ದಷ್ಟು ಒಳ್ಳೆಯದು, ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ರಿಸ್ಕ್ ಅನ್ನ ಇನ್ಕ್ಲೂಡ್ ಮಾಡುತ್ತೆ ಬಿಸ್ನೆಸ್ ಅಲ್ಲಿ. ಸ್ನೇಹಿತರೆ, ಇದೇ IRFC ಬಗ್ಗೆ ಕಂಪ್ಲೀಟ್ ಮಾಹಿತಿ ಆಗಿತ್ತು. ಸೋ ಫಾರ್ ನಾವು IRFC ಯಾವ ರೀತಿ ಕೆಲಸ ಮಾಡುತ್ತೆ, ಇವರು ಯಾವ ರೀತಿ ದುಡ್ಡು ಮಾಡ್ತಾರೆ, ಫೈನಾನ್ಷಿಯಲ್ಸ್ ಯಾವ ರೀತಿ ಇದೆ, ಅಟ್ ದ ಸೇಮ್ ಟೈಮ್ ಇವರಲ್ಲಿ ಇರತಕ್ಕಂತಹ ಚಾಲೆಂಜಸ್, ರಿಸ್ಕ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನನಗೆ ಗೊತ್ತಿದೆ ಸುಮಾರು ಜನಕ್ಕೆ ಕೆಲವೊಂದಿಷ್ಟು ಡೌಟ್ಸ್ ಗಳು ಬರಬಹುದು ಇದರಲ್ಲಿ. ಸಪೋಸ್ ನಿಮಗೆ ಏನೋ ಡೌಟ್ ಇದೆ ಅಂತಂದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಆ ಡೌಟ್ಸ್ ಗಳನ್ನ ಕ್ಲಾರಿಫೈ
ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಬರ್ತಕ್ಕಂತಹ ದಿನಗಳಲ್ಲಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಕನ್ನಡದಲ್ಲಿ ಈ ರೀತಿಯಂತ ಮಾಹಿತಿಯನ್ನು ನಿಮ್ಮವರೆಗೂ ತಲುಪಿಸಲಿಕ್ಕೆ ಸುಮಾರು ಪ್ರಯತ್ನವನ್ನ ನಮ್ಮ ಟೀಮ್ ಮಾಡ್ತಾ ಇದೆ. ನಮಗೆ ಸಪೋರ್ಟ್ ಮಾಡಬೇಕು ಅಂತ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ, ಹಾಗೆ ಈ ಒಂದು ವಿಡಿಯೋನ ಜಾಸ್ತಿ ಜನಕ್ಕೆ ತಲುಪಿಸಲಿಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.